ಚರ್ಚೆನೇ ಆಗ್ತಾ ಇದೆಯಾ ಕ್ಯಾಬಿನೆಟ್ ಅಲ್ಲಿ? ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಇನ್ನೂ ಅಜೆಂಡಾ ನೋಡಿಲ್ಲ, ನಾಳೆ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ. ಬಟ್ ನಾವೇ 160 ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ. ಕಾಂಗ್ರೆಸ್ ಪಾರ್ಟಿ AICC ಕೂಡ ಜಾತಿ ಗಣಪತಿ ಆಗಬೇಕು, ಜನ ಹೇಗೆ ಬದುಕ್ತಾ ಇದ್ದಾರೆ, ಪ್ರತಿಯೊಬ್ಬ ಪ್ರಜೆನೂ ಅನ್ನೋದು ಗೊತ್ತಾಗಬೇಕು. ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ. ಅಜೆಂಡಾ ಬಂದಿಲ್ಲ ಇನ್ನು, ನಾಳೆ ಹಿಡಿತೋ ಇಲ್ವೋ ಅಂತ. ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ 160 ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಆಗಿದೆ. ಇಲ್ಲ, ಇದು ಹಳೆ ವಿಷಯ, ಹೊಸದೇನಲ್ಲ. ಈಗ ಆಲ್ರೆಡಿ ಹಿಂದೆ 2013-18 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ 160 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ. ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ, ಯಾರು ಪರನೂ ಇಲ್ಲ, ಯಾರು ವಿರೋಧನೂ ಇಲ್ಲ. ಇಟ್ಸ್ ಎ ಸೋಷಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ಬಿಜೆಪಿ ಹೇಳ್ತಾ ಇರುವಂಥದ್ದು ಸಿಎಂ ಕೃಷಿ ಕಂಟಕ ಬಂದಿದೆ, ಹಾಗಾಗಿ ಜಾತಿ ಗಣತಿ ವಿಚಾರವನ್ನು ಮತ್ತೆ ಶುರು ಮಾಡಿದ್ದಾರೆ, ಡೈವರ್ಟ್ ಮಾಡಲಿಕ್ಕೆ ಅಂತ. ಇದು ಹೊಸ ವಿಷಯ ಅಲ್ವೇ ಇಲ್ಲ, ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಏನು ಖಾಲಿನೂ ಇಲ್ಲ, ಅನವಶ್ಯಕ. ಕುರ್ಚಿಗೆ ಕಂಟಕ ಬಂದಿದೆಯಾ ಅಂತ? ಕುರ್ಚಿ ಕಂಟಕ ಬರ್ತಕ್ಕ, ಕುರ್ಚಿ ಅಲ್ಲಿ ಭದ್ರವಾಗಿದೆ, ಕಂಟಕ ಅನ್ನೋದು ಇಲ್ವೇ ಇಲ್ಲ. ಎಲ್ಲಿದೆ? 5 ವರ್ಷನೂ ಭದ್ರವಾಗಿರುತ್ತಾ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ, ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿ